ನಿನ್ನೆ ಮುಖ್ಯಮಂತ್ರಿಗಳು ಮಂಡಿಸಿದಂಥದ್ರಲ್ಲಿ ಪುಸ್ತಕ ಇದು ದಪ್ಪ ಇದೆ. ಈ ಸತಿ ವರ್ಷಕ್ಕೂ ದಪ್ಪ ಆಗ್ತಾನೆ ಇದೆ. ಇದು ಎಷ್ಟು ಪುಟಗಳಿದು? 178 ಪುಟಗಳು. 3 ಗಂಟೆ 15 ನಿಮಿಷ ಓದಿದ್ದಾರೆ. 178 ಪುಟಗಳು 3 ಗಂಟೆ 15 ನಿಮಿಷ. ಅದು ಅಲ್ಲದೆ ರಾವು ಕಾಲ ಶುರು ಆಗಿಬಿಟ್ಟತ್ತು ಅಂಥೇಳಿ 3-4 ನಿಮಿಷ ಮುಂಚೆನೇ ಸ್ಟಾರ್ಟ್ ಮಾಡಿಬಿಟ್ರು. ಸಿದ್ದರಾಮಯ್ಯನವ್ರು ಹೇಳೋದೊಂದು ಮಾಡೋದೊಂದು. ರಾವು ಕಾಲ ನಾನು ಅದೆಲ್ಲ ಇಟ್ಕೊಂಡಿಲ್ಲ ಹಾಗೆ ಹೀಗೆ ಅಂತಾರೆ. ಬಟ್ ನಿನ್ನೆ ನೀವು ಮಾಡಿದ್ದೇನು, ಹಾಗಾಗಿ ಅದೇನೇ ಇರಲಿ. ಬಟ್ ನಿನ್ನೆ ತಾವು ಮಾಡಿದಂಥ 4 ಲಕ್ಷಕ್ಕೂ ಮೀರಿದಂಥ ಬಡ್ಜೆಟ್. 4 ಲಕ್ಷಕ್ಕೂ ಕಳೆದ ಸಾರಿ ತಾವು 3,70,000 ಕೋಟಿಯಷ್ಟು ಕೊಟ್ರಿ. ಅದು ಹೇಗಾಯಿತು ಅನ್ನೋದು ಹೇಳಬೇಕಲ್ಲ ರಾಜ್ಯಕ್ಕೆ ನೀವು, ಹೌಸ್ಗೆ. ಇದು ಹೌಸಲ್ಲೂ ಯಾರೂ ಕೇಳ್ತಾ ಇಲ್ಲ. ಇದನ್ನು ಕಳೆದ ವರ್ಷ ನಾವು ನಿಮಗೆ ಒಪ್ಪಿಗೆ ಕೊಟ್ಟವಲ್ಲ, 3,70,000 ಕೋಟಿ ಸಮಥಿಂಗ್. ಅದು ಏನೇನಾಯಿತು, ಎಷ್ಟು ಈ ರಾಜ್ಯ ಅದರಿಂದ ಅಭಿವೃದ್ಧಿ ಆಯಿತು, ಈ ರಾಜ್ಯದಲ್ಲಿ ಶಿಕ್ಷಣ, ಆರೋಗ್ಯ, ಉದ್ಯೋಗ ಇವೆಲ್ಲ ಎಷ್ಟು ಉನ್ನತೀಕರಣ. ಅದು ಫ್ಲ್ಯಾಶ್ ಬ್ಯಾಕ್ ಬೇಕಲ್ಲ ಅದಕ್ಕೊಂದು. ಅದೆಲ್ಲೂ ಹೇಳಲ್ಲ. ಅದು ನಾವು ಯಾರು ಕೇಳೋದು ಇಲ್ಲ, ಅವ್ರು ಹೇಳೋದು ಇಲ್ಲ. ಅದು ಭಾಳ ಇಂಪಾರ್ಟೆಂಟ್ ನಮಗೆ. ಕಳೆದ ವರ್ಷ ಈ ಸದನ ಕೊಟ್ಟಂಥ, ತಮಗೆ ಒಪ್ಪಿಗೆ ಕೊಟ್ಟಂಥ ಈ ಹಣ ಯಾವ್ಯಾವ ರೀತಿ ಖರ್ಚಾಯಿತು, ಅಷ್ಟು ಬಿಡುಗಡೆ ಆಯಿತಾ? ಇನ್ನು 80,000 ಕೋಟಿ ರೂಪಾಯಿ ಬಿಡುಗಡೆ ಆಗಬೇಕು. ಕಳೆದ ಸಾರಿದು ಮೀಡಿಯಾದಲ್ಲೆಲ್ಲ ಬಂದಿದೆ. ಅದು ನಾನಷ್ಟೇ ಹೇಳ್ತಾ ಇಲ್ಲ. ಇನ್ನು 80,000 ಕೋಟಿಗೂ ಮೀರಿ ಹಣ 24-25 ಬಿಡುಗಡೆ ಆಗಿಲ್ಲ. ನೀವೀಗ ತಗೊಂಡೋಗಿದ್ರೆ 4 ಲಕ್ಷಕ್ಕೂ ಮೀರಿ ಬಡ್ಜೆಟ್ ಹೇಳ್ತಾ ಇದ್ದೀರ. ಎಲ್ಲಿದೆ ದುಡ್ಡು ನಿಮ್ಮ ಹತ್ರ? ಒಂದು ಬಡ್ಜೆಟ್ ಅಂತಂದ್ರೆ ಏನದು? ಆಯ ವ್ಯಯ, ಹಣ ಎಷ್ಟು ಬಂತು, ಯಾವ್ಯಾವುದಕ್ಕೆ ಖರ್ಚು ಮಾಡಿದ್ದೀವಿ, ಬಾಬ್ಗಳು. ಅಷ್ಟು ಬಿಟ್ಟರೆ ಏನು ಇಷ್ಟೊಂದು ದೊಡ್ಡ ಪುಸ್ತಕದಲ್ಲಿ ಗಂಟೆಗಟ್ಟಲೆ ಅದನ್ನು ಓದ್ಕೊಂಡು ಏನಿದೆ ಅದರಲ್ಲಿ? ಯಾರನ್ನು ಫೂಲ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ ಸಿದ್ದರಾಮಯ್ಯ? ಯಾರನ್ನು ಫೂಲ್ ಮಾಡಲಿಕ್ಕೆ ನೋಡ್ತಾ ಇದ್ದೀರಾ? 16 ಸಾರಿ ಬಡ್ಜೆಟ್ ಅಂದರೆ ನೀವು ಓದಿರೋದು ಅಷ್ಟೇ. 16 ಸಾರಿ ಬಡ್ಜೆಟ್ ಓದಿದ್ದೀರ, ಮಂಡನೆ ಮಾಡಿದ್ದೀರ ಅಷ್ಟೇ. ಹೊಸತನ ಏನಿದೆ ಅದರಲ್ಲಿ? ನೀವು ಈ ದೇಶದಲ್ಲಿ ಕಾಂಗ್ರೆಸ್ನವರೇ ಕೊಟ್ಟಿದ್ದಾರೆ ಹೊಸತನಗಳನ್ನು. ಮನಮೋಹನ್ ಸಿಂಗ್ರವ್ರ ಕೈಗೆ ಹಣಕಾಸು ಬಂದ ಮೇಲೆ ಅವ್ರ ಪ್ರಧಾನಿಯಾದ ಯಾವತ್ತರ ಹೊಸತನ. ಸುಧಾರಣೆಗಾಗಿ ಬದಲಾವಣೆಗಳು. ಏನು ಬದಲಾವಣೆ ಆಯ್ತು ಇದರಲ್ಲಿ? ಯಾವ ಬದಲಾವಣೆಗಳು ಇಲ್ಲದೇನೆ ಸುಮ್ಮನೆ ಓದ್ತಾ ಹೋಗುವಂಥದ್ದು, ಕೇಳ್ತಾ ಹೋಗುವಂಥದ್ದು. ಸೊ ಹಾಗಾಗಿ ಇದೊಂದು ರೀತಿಯಲ್ಲಿ ಕಟ್ ಆ್ಯಂಡ್ ಪೇಸ್ಟ್ ಹಿಂದಿಂದೆ ಮತ್ತೆ ಹೇಳ್ತಾ ಹೋಗಿದ್ದೀರಾ. ಸೆಂಟ್ರಲ್ ಗೌರ್ಮೆಂಟ್ ಬಡ್ಜೆಟ್ ಇದರೊಳಗೆ ಸೇರಿಸ್ಬಿಟ್ಟಿದ್ರೆ, ಅದು ರೈಲ್ವೆ ಅದು ಇದೆಲ್ಲ ಸೇರಿಬಿಟ್ಟಿದೆ ಇದರೊಳಗೆ. ನೋ ನೋ, ಯು ಕಾಂಟ್ ಫೂಲ್ ದ ಪೀಪಲ್ ಆಫ್ ಕರ್ನಾಟಕ ಮಿಸ್ಟರ್ ಸಿದ್ದರಾಮಯ್ಯ. ಮತ್ತು ನೋಡಿ, ನೀವು 16 ಬಜೆಟ್ ಓದೋದಕ್ಕೆ ನಿಮ್ಮನ್ನು ಇಷ್ಟೊಂದು ಬೆಳೆಸ್ತವ್ರು ಯಾರು? HD ದೇವೇಗೌಡರು. HD ದೇವೇಗೌಡರು ಆಗಿನ ಕಾಲಕ್ಕೆ ಅವರೇ ಫೈನಾನ್ಸ್ ಇಟ್ಕೊಂಡು ಮಂಡನೆ ಮಾಡ್ಬೋದಾಗಿ ನಿಮ್ಗೆ ಅವಕಾಶ ಕೊಟ್ಟರು ಅವರು. ಎಲ್ಲಾದರೂ ಒಂದು ಥ್ಯಾಂಕ್ಸ್ ಅವ್ರಿಗೆ, ಎಲ್ಲಾದರೂ ಒಂದು ಥ್ಯಾಂಕ್ಸ್. ಎಲ್ಲರೂ ಮಧ್ಯೆ ಮಾತಾಡ್ತಾ, ಹೌದು ನಾನು 16 ಸಾರಿ ಬಡ್ಜೆಟ್ನ ಮಂಡನೆ ಮಾಡಬೇಕಾದ್ರೆ ನನಗೆ ಪ್ರಥಮವಾಗಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಕೊಟ್ಟು ನನಗೆ ಇಷ್ಟೆತ್ರ ಬೆಳೆಸಿದಂಥ ದೇವೇಗೌಡರಿಗೊಂದು ನಮಸ್ಕಾರ ಅಂತ ಎಲ್ಲಾದರೂ ಹೇಳಿದ್ದೀರ.
ನಾವು ನೋಡ್ರಿ ದೇವರಾಜ ಅರಸನ್ನ ಪ್ರತಿ ಕ್ಷಣನೂ ನೆನೆಸ್ತಾ ಇರ್ತೀವಿ, ಪ್ರತಿ ಕ್ಷಣನೂ ನೆನೆಸ್ತಾ ಇರ್ತೀವಿ. ಹಾಗಾಗಿ ಕೃತಜ್ಞತೆಯೇ ಇಲ್ಲದ ಒಬ್ಬ ನಾಯಕ ಅಟ್ಲೀಸ್ಟ್ ಬಿಕಾಸ್ ನಾನು ಭಾಳ ದೇಶಗಳ ಬಡ್ಜೆಟ್ ಓದುವಂಥ ಸಂದರ್ಭದಲ್ಲಿ ಇದೆಲ್ಲ ನೋಡ್ತಾ ಇರ್ತೀವಿ ನಮ್ಮ ಗೂಗಲಲ್ಲೆಲ್ಲ. ಎನಿ ಡೆಮೋಕ್ರೆಟಿಕ್ ಐಡಿಯಾಲಜಿ ಕಂಟ್ರೀಸ್ ಅವನು ಬಜೆಟ್ ಓದೋಕ್ಕೆ ಮುನ್ನೆ ಸ್ಟಾರ್ಟಿಂಗ್ ಹೇಳ್ತಾನೆ, ನಾನು ಈ ಬಜೆಟನ್ನು ಇಷ್ಟು ಹಣ ಈ ಖಜಾನೆಗೆ ತುಂಬಿದಂಥ ನನ್ನ ದೇಶದ ಜನರನ್ನು ನಾನು ಗೌರವಿಸುತ್ತೇನೆ, ಕೃತಜ್ಞತೆ ಹೇಳ್ತೀನಿ ಅಂತ. ಎಲ್ಲಾದರೂ ಹೇಳಿದ್ರ ನೀವು? ಇಷ್ಟೊಂದು ಬಡ್ಜೆಟ್ ಕೊಟ್ಟಿದ್ದಾರಲ್ಲ, 4,000 ಚಿಲ್ಲರೆ ಕೊಟ್ಟಿಗಂತಿಲ್ಲ, ಇದು 7 ಕೋಟಿ ಜನರ ಬೆವರಿನ ಶ್ರಮದ ದುಡಿಮೆಯ ಹಣ, ಅವ್ರು ತುಂಬಿರುವಂಥ ಖಜಾನೆ. ಎಸ್, ಇಷ್ಟೆಲ್ಲ ಕೊಡ್ತಾ ಇದ್ದೀರಪ್ಪ, ನಿಮ್ಗೊಂದು ಥ್ಯಾಂಕ್ಸ್. ಮತ್ತು ಅದ್ರ ಜೊತೆಗೆ ನಿಮ್ಗೇನಾದರೂ ಕೂಡ ಬೇರೆ ಸ್ಪೆಷಲ್ ಪ್ರೋಗ್ರಾಮ್ಸ್ ಕೊಡ್ತೀನಿ, ನಿಮ್ಮ ಮಕ್ಕಳ ಎಜುಕೇಷನ್ ಇರ್ಬೋದು ಅಥವಾ ನಿಮಗೆ ಆರೋಗ್ಯದ ವಿಚಾರ ಇರ್ಬೋದು, ನಾನು ಅದಕ್ಕೆ ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ಟ್ಯಾಕ್ಸ್ ಪೇಯರ್ಸ್ಗೆ ಕೊಡ್ತೀನಿ. ಎಲ್ಲರೂ ಹೇಳಿದ್ದೀರ ನೀವು? ಇಟ್ಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಎಂಥೂಸ್ ಮಾಡಿದ್ದೀರ ಅವ್ರನ್ನ ಟ್ಯಾಕ್ಸ್ ತುಂಬೋದು. ಅವ್ರನ್ನ ಬರೀ ಸಂಶಯದ ದೃಷ್ಟಿಯಿಂದಲೇ ನೋಡ್ತಾ ಇರ್ತೀರ ಟ್ಯಾಕ್ಸ್ ತುಂಬೋರನ್ನ. ಸೊ ಹಾಗಾಗಿ ಮತ್ತು ನಿಮ್ಮ ಊರಿಗೆ ಏನು ಕೊಟ್ರಿ ನೀವು? ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಸ್ವಾಮಿ ಸಿದ್ದರಾಮಯ್ಯನವರೇ? ಮೈಸೂರಿಗೆ ಏನು ಕೊಟ್ರಿ? ಎಲ್ಲೋ ಬರೆದ್ನಲ್ಲಪ್ಪ. ಮೈಸೂರಿಗೆ ನಿಮ್ಯಾನ್ಸ್ ಅಂತ ಹೇಳಿದ್ರು. ನಿಮ್ಯಾನ್ಸ್ ಕೆಲಸ ಶುರುವಾಗಿ 8 ದಿವಸ ಆಯಿತು, ಹೊಸದೇನೆಲ್ಲ ನಿಮ್ಯಾನ್ಸ್. ಯಾವುದ್ರ ಹಳೇದನ್ನೇ ಹೇಳ್ತಾ ಕೂತಿದ್ರಲ್ಲ ಸಿದ್ದರಾಮಯ್ಯ ನೀವು? ಹಾಂ, ನಿಮ್ಯಾನ್ಸ್ದು ಕೆಲಸ ಶುರುವಾಗಿ 8 ದಿವಸ ಆಯ್ತಪ್ಪ. ಆಮೇಲಿಂದ ಬಾಂಬ್ ನಿಷ್ಕ್ರಿಯ ದಳ ಇದೆ ಆಗಲೇ ಮೈಸೂರು. ನಿಮ್ಯಾನ್ಸು ಕೆಲಸ ಶುರುವಾಗಿದೆ, ಬಾಂಬ್ ನಿಷ್ಕ್ರಿಯ ದಳನೂ ಶುರುವಾಗಿದ್ದಾಗಿದೆ. ಫಿಲಿಮ್ ಸಿಟಿ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ ಅದನ್ನ? ಫಿಲಿಮ್ ಸಿಟಿನ ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀರಿ? ಆಯಿತಾ? ಫಿಲಿಮ್ ಸಿಟಿ, ಬಾಂಬ್ ನಿಷ್ಕ್ರಿಯ, ಭಾಳ ಹೈಟೆಕ್ ರೇಷ್ಮೆ ಮಾರ್ಕೆಟ್. ಎಲ್ಲಿದೆ ರೇಷ್ಮೆ ಇಲ್ಲಿ? ಚಾಮರಾಜನಗರದಲ್ಲಿ ರೇಷ್ಮೆ ಇಲ್ಲ ರೀ ಸಿದ್ದರಾಮಯ್ಯನವರು. ನಿಮ್ಮ ಸರ್ಕಾರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಏನಾದರೂ ಕೂಡ ಹೊಸ ಇದನ್ನು ಕೊಟ್ಟು ಅವರಿಗೆ ರೇಷ್ಮೆ ಬೆಳೆಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ? ಇಲ್ಲ. ರೇಷ್ಮೆ ಬೆಳೆನೇ ಮರೆತುಬಿಟ್ಟಿದೆ ಸರ್ಕಾರ. ಇಟ್ಸ್ ಎನ್ ಎಕನಾಮಿಕಲ್ ಕ್ರಾಪ್, ಕಮರ್ಷಿಯಲ್ ಕ್ರಾಪ್. ಅದು ರೇಷ್ಮೆ ಬಗ್ಗೆ ಏನು ನೀವು ಕ್ರಮ ತಗೊಳ್ದೆ ಬೆಳವಣಿಗೆಗೆ, ರೇಷ್ಮೆ ಮಾರ್ಕೆಟ್ ತಗೊಂಡು ಏನು ಮಾಡ್ತೀರಿ ಮೈಸೂರಲ್ಲಿ?